ಕೇವಲ ವಿಮಾನದಲ್ಲಿದ್ದವರು ಅಥವಾ ಹಾಸ್ಟೆಲ್ನಲ್ಲಿದ್ದಂಥ ವಿದ್ಯಾರ್ಥಿಗಳು ಮಾತ್ರ ಅಲ್ಲ. ಹಾಸ್ಟೆಲ್ನ ಸಮೀಪ ಒಂದು ಮರ ಇತ್ತು. ಮರದ ಅಡಿಯಲ್ಲಿ ಒಬ್ಬ ಮಲಗಿದ್ದ. ಆತ ತಾಯಿಯ ಕಣ್ಣೆದುರೇ ಪ್ರಾಣ ಬಿಟ್ಟಿರುವಂಥ ಘಟನೆ ಕೂಡ ನಡೀತಾ ಇದೆ. ಒಬ್ಬೊಬ್ರದ್ದು ಒಂದೊಂದು ಕಣ್ಣೀರ ಕಥೆ ಅಂತ ನಾನು ಆಗಲೇ ಕೂಡ ಹೇಳ್ತಾ ಇದ್ದೆ. ಎಂಥ ದೊಡ್ಡ ದುರಂತ ಇದು. ಸಾಕಷ್ಟು ಜನ ಪ್ರಾಣವನ್ನು ಕಳ್ಕೊಂಡ್ರು. ಮರದಡಿ ಮಲಗಿದ್ದವನು ಕೂಡ ಸಾವನ್ನಪ್ಪಿರುವಂಥದ್ದು. ಬೆಂಕಿಯ ಕೆನ್ನಾಲಿಗೆಗೆ ತಾಯಿಯ ಕಣ್ಣ ಮುಂದೆ ಮಗ ಸಾವನ್ನಪ್ಪಿದ್ದಾನೆ. ದುರಂತದಲ್ಲಿ 15 ವರ್ಷದ ಬಾಲಕ ಆಕಾಶ್ ಬಾಯಿ ಪಟಾಣಿ ಸಾವನ್ನಪ್ಪಿರುವಂಥದ್ದು. ಅಹಮದಾಬಾದ್ ವಿಮಾನ ಅಪಘಾತದಲ್ಲಿ ಕೇವಲ ವಿಮಾನದ ಒಳಗಿದ್ದವರು ಮಾತ್ರ ಅಲ್ಲ, ಅಲ್ಲಿನ ಸ್ಥಳೀಯ ನಿವಾಸಿಗಳು, ಅಕ್ಕಪಕ್ಕದಲ್ಲಿದ್ದ ಜನರು ನೋವು ಅನುಭವಿಸುವಂತಾಗಿದೆ. ಕೆಲವೊಂದಿಷ್ಟು ಜನ ಪ್ರಾಣವನ್ನೇ ಬಿಟ್ಟಿದ್ದಾರೆ. ತನ್ನ ಪಾಡಿಗೆ ತಾನು ಮರದ ಕೆಳಗೆ ಮಲಗಿದ್ದ ಬಾಲಕ ಕೂಡ ವಿಮಾನದ ಅಪಘಾತದ ಸಂದರ್ಭದಲ್ಲಿ ಬೆಂಕಿಯ ಕೆನ್ನಾಲಿಗೆಗೆ ಸಜೀವ ದಹನ ಆಗಿದ್ದಾನೆ. ಗುರುವಾರ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದಂಥ ಏರ್ ಇಂಡಿಯಾ ವಿಮಾನ ಭೀಕರ ಅಪಘಾತಕ್ಕೀಡಾಗಿದೆ. ಈ ದುರಂತದಲ್ಲಿ ವಿಮಾನದಲ್ಲಿದ್ದಂಥ ಹಲವಾರು ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. 15 ವರ್ಷದ ಬಾಲಕ ಆಕಾಶ್ ಬಾಯಿ, ಸೂರಜ್ ಬಾಯಿ ಪಟಾಣಿ ಕೂಡ ಸೇರಿದ್ರು. ದುರಂತ ಸಂಭವಿಸಿದಾಗ ಆ ಬಾಲಕ ತನ್ನ ತಾಯಿಯ ಚಹಾ ಅಂಗಡಿಯ ಬಳಿ ಮರದ ಹಾಸಿಗೆ ಮೇಲೆ ಮಲಗಿದ್ದ.